ಧರ್ಮಶಾಲಾದಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ 3 ವಿಕೆಟ್ಗಳ ಜಯ ಸಾಧಿಸಿ ಪ್ಲೇ ಆಫ್ ರೇಸ್ನಲ್ಲಿ ಉಳಿದುಕೊಂಡಿದೆ. ಪಂಜಾಬ್ ನೀಡಿದ 211 ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ಡೆಲ್ಲಿ ತಂಡ ಅಕ್ಷರ್ ಪಟೇಲ್ 56 ಮತ್ತು ಡೇವಿಡ್ ಮಿಲ್ಲರ್ 51 ಅವರ ಅರ್ಧಶತಕ ಹಾಗೂ ಅಶುತೋಷ್ ಶರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ 19 ಓವರ್ಗಳಲ್ಲೇ ಜಯಭೇರಿ ಬಾರಿಸಿತು. ಹೌದು, ಅಶುತೋಷ್ ಶರ್ಮಾ ಅಂತಿಮ ಹೋರಾಟ, ನಾಯಕ ಅಕ್ಷರ್ ಪಟೇಲ್, ಡೇವಿಡ್ ಮಿಲ್ಲರ್ ಅರ್ಧಶತಕಗಳ ನೆರವಿನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ರೋಚಕ 3 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ ಡೆಲ್ಲಿ ಪ್ಲೇ ಆಫ್ ಆಸೆ ಜೀವಂತವಾಗಿಟ್ಟುಕೊಂಡಿದೆ. ಅಂತಿಮ ಹಂತದಲ್ಲಿ ತಂಡ ಸೋಲುತ್ತಿದೆ ಅನ್ನುವ ಸಂದರ್ಭದಲ್ಲಿ ಅಶುತೋಷ್ ಶರ್ಮಾ ಮತ್ತು ಅಕೀಬ್ ಸಿಕ್ಸರ್ 4 ಸಿಡಿಸಿ ಪಂದ್ಯಕ್ಕೆ ತಿರುವು ನೀಡಿದರು. ಪಂಜಾಬ್ ನೀಡಿದ 211 ರನ್ ಗುರಿಯನ್ನು ಬೆನ್ನಟ್ಟಿದ ಅಕ್ಷರ್ ಪಡೆ 19 ಓವರ್ಗಳಲ್ಲಿ 7 ವಿಕೆಟ್ಗೆ 216 ರನ್ ಗಳಿಸುವುದರೊಂದಿಗೆ ಗೆಲುವಿನ ನಗೆ ಬೀರಿದೆ. ಕಿಂಗ್ಸ್ ಪರ ಹರ್ಷದೀಪ್ ಉತ್ತಮ ದಾಳಿ ನಡೆಸಿದರು. ಪಂಜಾಬ್ ಪರ ಪ್ರಿಯಾಂಶ್ ಶ್ರೇಯಸ್ ಅಯ್ಯರ್ ಗಳಿಸಿದ ಅರ್ಧಶತಕ ವ್ಯರ್ಥವಾಯಿತು. ಟೂರ್ನಿಯಲ್ಲಿ ಅಳಿವು ಉಳಿವಿನ ಹೋರಾಟ ನಡೆಸುತ್ತಿರುವ ಡೆಲ್ಲಿ ತಂಡ HPCA ಕ್ರೀಡಾಂಗಣದಲ್ಲಿ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಮೊದಲು ಬ್ಯಾಟಿಂಗ್ ಸಿಕ್ಕಿದ್ದು ಒಳ್ಳೆಯದೇ ಆಯಿತು ಅನ್ನುವ ಆತ್ಮವಿಶ್ವಾಸದಿಂದ ಕಣಕ್ಕಿಳಿದ ಕಿಂಗ್ಸ್ ಪರ ಪ್ರಿಯಾಂಶ್ ಆರ್ಯರವರು ಮಿಚೆಲ್ ಸ್ಟಾರ್ಕ್ ಎಸೆದ ಮೊದಲ ಓವರ್ನಲ್ಲೇ ಆಕ್ರಮಣಕಾರಿ ಆಟಕ್ಕೆ ಮುಂದಾದರು. ಪ್ರಿಯಾಂಶ್ ಅನುಭವಿ ಆಸ್ಟ್ರೇಲಿಯಾ ವೇಗಿಯ ಓವರ್ನಲ್ಲಿ 2 ಸಿಕ್ಸರ್ ಸೇರಿದಂತೆ 22 ರನ್ ಗಳಿಸಿದರು. ಪ್ರಿಯಾಂಶ್ ಆರ್ಯ ಮತ್ತು ಶ್ರೇಯಸ್ ಅಯ್ಯರ್ ರವರ ಅಬ್ಬರದ ಅರ್ಧಶತಕಗಳ ನೆರವಿನಿಂದ ಪಂಜಾಬ್ ಕಿಂಗ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ಗೆ 211 ರನ್ಗಳ ಗುರಿ ಒಡ್ಡಿತ್ತು. 24 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ ಪ್ರಿಯಾಂಶ್ ಆರ್ಯ 6 ಸಿಕ್ಸರ್ಗಳನ್ನು ಸಿಡಿಸಿ ಅಭಿಮಾನಿಗಳನ್ನು ರಂಜಿಸಿದರು. ಎಡಗೈ ಬ್ಯಾಟರ್ ಪ್ರಿಯಾಂಶ್ ಕೇವಲ ಸ್ಟಾರ್ಕ್ ಮಾತ್ರವಲ್ಲದೆ ಲುಂಗಿ ಎಂಗಿಡಿ ಮತ್ತು ಮುಕೇಶ್ ಕುಮಾರ್ ಅವರ ಬೌಲಿಂಗ್ನಲ್ಲೂ ಸಿಕ್ಸರ್ಗಳನ್ನು ಸಿಡಿಸಿದರು. ಮೊದಲ 3 ಓವರ್ಗಳಲ್ಲಿ 51 ರನ್ ಬಿಟ್ಟುಕೊಟ್ಟ ನಂತರ ಡೆಲ್ಲಿ ಬೇಕಿಗಳು ಫುಲ್ ಲೆಂತ್ ಬೌಲಿಂಗ್ಗೆ ಕಡಿವಾಣ ಹಾಕಿ ನಾನಾ ತಂತ್ರಗಳಿಗೆ ಮೊರೆ ಹೋದರು. ಅಕೀಬ್ ನಬಿ ಡೆಲ್ಲಿ ಬೌಲಿಂಗ್ ಪಡೆಯ ಕಂಬ್ಯಾಕ್ಗೆ ಮಾಡಿದರು. ಪವರ್ ಪ್ಲೇನ ದ್ವಿತೀಯಾರ್ಧದಲ್ಲಿ ಅವರು ಪ್ರಿಯಾಂಶ್ಗೆ ಕಠಿಣ ಸವಾಲೊಡ್ಡಿದ್ರು. ಆರಂಭಿಕ ಆಟಗಾರ ಪ್ರಭಸಿಮ್ರನ್ ಸಿಂಗ್ ವಿಕೆಟ್ ಪಡೆಯುವಲ್ಲಿ ಮುಕೇಶ್ ಸಫಲರಾದರು. ಮಾಧವ್ ತಿವಾರಿ ಅವರು ಪ್ರಿಯಾಂಶ್ ವಿಕೆಟ್ ಪಡೆಯುವ ಮೂಲಕ IPLನಲ್ಲಿ ತಮ್ಮ ಮೊದಲ ವಿಕೆಟ್ ಪಡೆದರು. ಒಟ್ಟಾರೆ IPL 2026ರ 55ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ರೋಚಕ ಜಯ ಸಾಧಿಸಿದೆ. 211 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಡೆಲ್ಲಿ ಪ್ಲೇ ಆಫ್ ಕನಸನ್ನು ಜೀವಂತವಾಗಿರಿಸಿಕೊಂಡಿದೆ. ಈತ ಪಂಜಾಬ್ ಕಿಂಗ್ಸ್ ಸತತ 4ನೇ ಸೋಲಿಗೆ ಶರಣಾಗಿದ್ದು ತಂಡದ ಭವಿಷ್ಯ ಕಠಿಣವಾಗಿದೆ. ಅಕ್ಷರ್ ಪಟೇಲ್, ಶ್ರೇಯಸ್ ಹಾಗೂ ಮಿಲ್ಲರ್ ಅವರ ಜವಾಬ್ದಾರಿಯುತ ಆಟ ಈ ಗೆಲುವಿಗೆ ಕಾರಣವಾಗಿದೆ.